ಎಲ್ಲರಿಗೂ ನಮಸ್ಕಾರ. ಯಶೋಗಾಥೆ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ದಿನ ಪೈನಾಪಲ್ ಕೇಸರಿ ಭಾತನ್ನು ಹೇಗೆ ಮಾಡೋದು ಅಂತ ಹೇಳಿ ಸಿಂಪಲ್ಲಾಗಿ ಮನೆಯಲ್ಲೇ ರುಚಿಕರವಾಗಿ ಹೇಗೆ ಮಾಡಿಕೊಡೋದು ಅಂತ ಹೇಳಿ ನೋಡೋಣ. ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಕ್ಕರೆನ ಬಳಸಿದ್ದೀನಿ. ಸಕ್ಕರೆ ಬದಲಿಗೆ ಅಷ್ಟೇ ಪ್ರಮಾಣದ, ಈಗ 1 ಲೋಟ ಸಕ್ಕರೆ ಅಂತ ಹೇಳಿದ್ರೆ 1 ಲೋಟದಷ್ಟು ಜಜ್ಜಿದ ಉಂಡೆ ಬೆಲ್ಲ, ಬಿಳಿ ಬೆಲ್ಲ ಬರುತ್ತೆ, ಉಂಡೆ ಬೆಲ್ಲ, ಆ ಬೆಲ್ಲವನ್ನು ಬಳಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಇದು ಸಕ್ಕರೆದು ಬೆಲ್ಲದ್ದು ಅಂತಲೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆದರೆ ಬೆಲ್ಲ ಚೆನ್ನಾಗಿರೋ ಬೆಲ್ಲ ಹಾಕಬೇಕು. ಬನ್ನಿ ಮೊದಲಿಗೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲು ನಾನು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಇದೇನು ಲೋಟ ತೊಗೊಂಡಿದ್ದೀನಿ, ಈ ಲೋಟದಲ್ಲಿ 1 ಲೋಟದಷ್ಟು ನಾನು ರವೆನ ತೊಗೋತಾ ಇದ್ದೀನಿ. ಹಾಗಾಗಿ ಅದೇ ಲೋಟದ ಪ್ರಮಾಣದಲ್ಲಿ ನಾನು ಸಕ್ಕರೆಯನ್ನು ಕೂಡ ತೊಗೊಳ್ಳೋದು. ಬೆಲ್ಲ ಆದರೂ ಕೂಡ ನೀವು ಯಾವ ಲೋಟದಲ್ಲಿ ಅಳತೆ ಮಾಡ್ಕೊತೀರಾ ಆ ಲೋಟದ ಅಳತೆಯಲ್ಲೇ ನೀವು ಬೆಲ್ಲವನ್ನು ಕೂಡ ತೊಗೋಬೇಕು, ಸಕ್ಕರೆಯನ್ನು ಕೂಡ ತೊಗೋಬೇಕು, ರವೆಯನ್ನು ಕೂಡ ತೊಗೋಬೇಕು. ಜೊತೆಗೆ ನೀರನ್ನು ಕೂಡ ಅದೇ ಲೋಟದ ಪ್ರಮಾಣದಲ್ಲಿ, ಅಳತೆ ಪ್ರಮಾಣದಲ್ಲಿ ನೀವು ಹಾಕೋಬೇಕು. ನಾನಿಲ್ಲಿ 1 ಲೋಟ ರವೆಗೆ 4 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಸಾಮಾನ್ಯವಾಗಿ 3 ಲೋಟ ಹಾಕಿದ್ರೆ ಸಾಕಾಗುತ್ತೆ. ಆದರೆ ನಾನಿಲ್ಲಿ ಪೈನಾಪಲ್ಲು ಹಾಕ್ತಾ ಇರೋದ್ರಿಂದ ಅದು ಬೇಯೋದಕ್ಕೆ ಸ್ವಲ್ಪ ನೀರಿನ ಅಂಶ ಬೇಕು. ಹಾಗಾಗಿ 4 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ನೀರು ಸ್ವಲ್ಪ ಬಿಸಿಯಾಗೋದಕ್ಕೆ ಬರ್ತಾ ಇದ್ದಂಗೆ, ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಪೈನಾಪಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸಣ್ಣದಾಗಿ, ಅಂದರೆ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ, ಮಧ್ಯ ದಿಂಡು ಬರುತ್ತಲ್ಲ ಅದನ್ನು ತೆಗಿಬೇಕು. ಅದು ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಪೈನಾಪಲನ್ನು ಹಾಕಿ ಹೈ ಫ್ಲೇಮಲ್ಲಿ ನಾನು ಬೇಯಿಸ್ತಾ ಇದ್ದೀನಿ. ನಿಮಗೆ ಕೇಸರಿ ಭಾತು ಸ್ವಲ್ಪ ತೆಳಿಬೇಕು, ನಾವು ಜಾಸ್ತಿ ಎಣ್ಣೆ ತುಪ್ಪ ಬಳಸಲ್ಲ ಅಂತ ಅಂದರೆ ಅದ್ರ ಬದಲಿಗೆ ಈಗ ನಾವು ಇಲ್ಲಿ 1 ಲೋಟದಷ್ಟು ಎಣ್ಣೆ ಅಥವಾ ತುಪ್ಪವನ್ನು ಬಳಸಬೇಕಾಗತ್ತೆ. ಬೇಡ ಅಂತ ಹೇಳಿದ್ರೆ ನೀವು ಅದರ ಬದಲಾಗಿ ನೀರನ್ನ 1 ಲೋಟ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಇಲ್ಲಿ ನೋಡಿ, ಮತ್ತೊಂದು ಕಡೆ ನಾನು ಎಣ್ಣೆಯನ್ನು ಹಾಕಿ, ತುಪ್ಪ ಯಾಕೆ ಬಳಸ್ತಾ ಇಲ್ಲ ಜಾಸ್ತಿ ಅಂತ ಹೇಳಿದ್ರೆ, ತುಪ್ಪ ಬಿಸಿ ಇದ್ದಾಗ ತೆಳು ಇರುತ್ತೆ, ತಣ್ಣಗಾದಾಗ ಗಟ್ಟಿ ಆಗುತ್ತೆ. ಆವಾಗ ಏನಾಗುತ್ತೆ, ಕೇಸರಿ ಭಾತು ಗಟ್ಟಿ ಅನಿಸುತ್ತೆ. ಜೊತೆಗೆ ತಿಂದಾಗ ಒಂಥರ ಗಂಟ್ಲಿಗೆಲ್ಲ ತುಪ್ಪ ಒಂದು ರೀತಿ ಮೆತ್ಕೊಂಡು ಥರ ಫೀಲ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಎಣ್ಣೆನ ಬಳಸ್ತಾ ಇದ್ದೀನಿ. ಎಣ್ಣೆ ತಣ್ಣಗಿರಲಿ ಬಿಸಿಯಾಗಲಿ ಮಾಡಿರುವಂತಹ ತಿಂಡಿ ಯಾವುದೇ ಕಾರಣಕ್ಕೂ ಎಣ್ಣೆ ಗಟ್ಟಿ ಆಗಲ್ಲ. ಇಲ್ಲಿ ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆಗೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಜಜ್ಜಿದಂತಹ ಬಾದಾಮಿಯನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಹಾಕಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೆ ಅದನ್ನು ಹುರ್ಕೊಂಡು ಎತ್ತಿಟ್ಕೊತೀನಿ. ಬೇರೆ ಒಂದು ತಟ್ಟೆಗೆ ಅದನ್ನು ಎತ್ತಿಟ್ಕೊಂಡು ಅದೇ ಎಣ್ಣೆಗೆ ನಾನು ರವೆಯನ್ನು ಹಾಕ್ಕೊತೀನಿ. ಇಲ್ಲಿ ನೀವು ಮೀಡಿಯಮ್ ರವೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಚಿರೋಟಿ ರವೆ ಅಷ್ಟೊಂದು ಚೆನ್ನಾಗಿರಲ್ಲ, ಒಂದು ರೀತಿ ಮುದ್ದೆ ಥರ ಅಂತ ಫೀಲ್ ಆಗುತ್ತೆ. ಮೀಡಿಯಮ್ ರವೆನ ತೊಗೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಇದು ಕಂದು ಬಣ್ಣಕ್ಕೆ ಬಂದಿದೆ. ಇವಾಗ ನಾನು ಇದಕ್ಕೆ ದ್ರಾಕ್ಷಿಯನ್ನು ಹಾಕಿ, ದ್ರಾಕ್ಷಿನ ಫಸ್ಟೇ ಗೋಡಂಬಿ ಬಾದಾಮಿ ಜೊತೆನೇ ಹಾಕಿದ್ರೆ ಅದು ಬೇಗನೆ ಕಪ್ಪಾಗೋಗುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಕೊನೆಯಲ್ಲಿ, ಅದನ್ನೇನು ತೊಗೋತೀವಿ ಮೇಲ್ಗಡೆ ಎತ್ತುತ್ತೀವಿ ಬಾದಾಮಿ ಮತ್ತು ಗೋಡಂಬಿನ ಅಂದಾಗ ದ್ರಾಕ್ಷಿನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದನ್ನು ನೋಡಿ, ಇವಾಗ ನಾನು ಬೇರೆ ಒಂದು ಪ್ಲೇಟಿಗೆ ಅದನ್ನು ತೆಗೆದು ಹಾಕ್ಕೊತೀನಿ. ನೋಡಿ, ಬೇರೆ ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಅದೇ ಎಣ್ಣೆಗೆ ನಾನು ನೋಡಿ, ಅದೇ ಲೋಟದ ಅಳತೆಯಲ್ಲಿ 1 ಲೋಟ ರವೆನ ನಾನು ಹಾಕ್ಕೋತಾ ಇದ್ದೀನಿ. ನೀವು ನಾರ್ಮಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನೋದಾದರೆ, ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಮನೇಲಿ 5 ಮೆಂಬರ್ಸ್ ಇದ್ದೀವಿ. 5 ಮೆಂಬರ್ಸ್ಗೆ ಇದು ಸಾಕಾಗತ್ತೆ. ಜಾಸ್ತಿ ಪ್ರಮಾಣ ಬೇಕು ಅಂತ ಹೇಳಿದ್ರೆ ನೀವು ಮಾಡ್ಕೋಬೋದು. ಲೋ ಫ್ಲೇಮಲ್ಲಿ ಹುರಿಬೇಕು. ಲೋ ಫ್ಲೇಮಲ್ಲಿ ಅಂದರೆ ಉರಿನ ಕಡಿಮೆ ಮಾಡಿ ಸ್ವಲ್ಪ, ಅಂದರೆ ಒಂದು 2 ರಿಂದ 3 ನಿಮಿಷ ನೀವು ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ತೀರಾ ಉಪ್ಪಿಟ್ಟಿಗೆ ಫ್ರೈ ಆಗುತ್ತಲ್ಲ ಆ ಥರ ಎಲ್ಲ ಫ್ರೈ ಮಾಡಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. 2 ರಿಂದ 3 ನಿಮಿಷ ಹಾಗೆ ಸ್ವಲ್ಪ ಬಿಸಿ ಆಗಬೇಕು. ಅಲ್ಲಿವರೆಗೆ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಫ್ರೈ ಮಾಡಿ.
ನೀವು ಇದು ಫ್ರೈ ಮಾಡ್ತಾ ಇರೋವ್ರಿಗೆ ನಾವು ಹಾಕಿರುವಂತಹ ಪೈನಾಪಲ್ ಬೆಂದಿರುತ್ತೆ, ಕುದಿಯೋದಕ್ಕೆ ಶುರುವಾಗಿರುತ್ತೆ, ಜೊತೆಗೆ ಬೆಂದಿರುತ್ತೆ. ತುಂಬ ಹುರಿಯೋಕ್ಕೆ ಹೋಗ್ಬೇಡಿ, ಜೊತೆಗೆ ಹೈ ಫ್ಲೇಮ್ ಇಟ್ಟರೆ ರವೆ ಕಪ್ಪಾಗುತ್ತೆ. ಈಗ ನೋಡಿ ಇದಾಗಿದೆ. ಸ್ಟವ್ ಆಫ್ ಮಾಡಿದ್ಮೇಲೂ ಸ್ವಲ್ಪ ತಿರಿಬೇಕು, ಯಾಕಂದರೆ ಆ ಹೀಟಿಗೆ ಅದು ತಳ ಹಿಡಿದು ಬಿಡುತ್ತೆ. ಹಾಗಾಗಿ ಸ್ಟವ್ ಆಫ್ ಮಾಡಿದ್ಮೇಲೂ ಸ್ವಲ್ಪ ಅದನ್ನು ತಿರುವಿ. ಈಗ ಇಲ್ಲಿ ನೋಡಿ ಪೈನಾಪಲ್ ಆಲ್ಮೋಸ್ಟ್ ಬೆಂದಿದೆ. ಸೊ ಮೊದಲಿಗೆ ನಾವು ಹೈ ಫ್ಲೇಮಲ್ಲಿ ಇಟ್ಟಿದ್ವಿ, ಇವಾಗ ಇದನ್ನು ಬೆಂದಿದೆಯಾ ನೋಡಿಕೊಂಡು ಫ್ಲೇಮನ್ನು ಕಡಿಮೆ ಮಾಡಿಕೊಂಡು ಆದಮೇಲೆ ನಾವು ರವೆನ ಮಿಕ್ಸ್ ಮಾಡಬೇಕು. ಈ ಕೆಲವೊಂದು ಸಲ ಏನಾಗುತ್ತೆ, ರವೆ ಹುರಿದ್ಬಿಟ್ಟು ರವೆಗೆ ಡೈರೆಕ್ಟಾಗಿ ನೀರನ್ನ ಮಿಕ್ಸ್ ಮಾಡ್ತಾರೆ ನಾರ್ಮಲ್ ಕೇಸರಿಬಾತ್ ಮಾಡುವಾಗ. ಅವಾಗೇನಾಗುತ್ತೆ, ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗೆ ಒಂದು ಪಾತ್ರೆಯಲ್ಲಿ ರವೆ ಹುರ್ಕೊಂಡು ಮತ್ತೊಂದು ಪಾತ್ರೆಯಲ್ಲಿ ನಾವು ನೀರು ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳೋದ್ರಿಂದ ನಮಗೆ ಗಂಟಾಗಲ್ಲ ಕೇಸರಿಬಾತು. ಈಗ ನೋಡಿ ತಿರುಗಬೇಕು, ಹಾಕ್ಕೊಳ್ತಾ ನಾವು ತಿರುಗಬೇಕು. ಆವಾಗ ಅದು ಮುದ್ದೆ ಥರ ಆಗಲ್ಲ. ನೀಟಾಗಿ ರವೆನ ಹಾಕ್ಕೊಂಡು ಚೆನ್ನಾಗಿ ತಿರುಗ್ತಾ ಇರಬೇಕು. ಇದಕ್ಕೇ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ, ಗೋಡಂಬಿ ಬಾದಾಮಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದ್ರ ಜೊತೆಗೆ 1-2 ನಿಮಿಷ ಆದಮೇಲೆ, ನಾವು ರವೆ ಹಾಕಿ 2 ನಿಮಿಷ ಆದಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡು ತಿರುಗಬೇಕು. ದಿಢೀರಂತ ಆಗುತ್ತೆ, ತುಂಬ ಏನು ಲೇಟ್ ಆಗಲ್ಲ. ಒಂದು 10 ನಿಮಿಷಕ್ಕೆಲ್ಲ ನಾವು ಕೇಸರಿಬಾತನ್ನ ರೆಡಿ ಮಾಡ್ಕೋಬೋದು. ಈಗ ನೋಡಿ ಇದಕ್ಕೆ ಸ್ವಲ್ಪ ಚಿಟಿಕೆ ಅಷ್ಟು ನಾನು ಲೆಮನ್ ಎಲ್ಲೋ ಕಲರನ್ನು ಹಾಕ್ತಾಯಿದ್ದೀನಿ. ನೀವು ಕೇಸರಿನಾದರೂ ಹಾಕ್ಕೋಬೋದು, ಅಥವಾ ಲೆಮನ್ ಎಲ್ಲೋ ಕಲರ್ ಆದರೂ ಹಾಕ್ಕೋಬೋದು, ಅಥವಾ ನಿಮ್ಮ ಮನೆಯಲ್ಲಿ ಕೇಸರಿ ದಳಗಳಿತ್ತು ಅಂದರೆ ಅಂತ ಹೇಳಿದ್ರೆ ಅದನ್ನು ನೀರಿನಲ್ಲೋ ಹಾಲಿನಲ್ಲೋ ನೆನೆಸಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಚಿಟಿಕೆ ಲೆಮನ್ ಎಲ್ಲೋ ಕಲರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಕಲರ್ ಹಾಕಿ ಆದಮೇಲೆ ನೀಟಾಗಿ ತಿರುಗಬೇಕು. ಅದೇನಾಗುತ್ತೆ, ರವೆ ಸ್ವಲ್ಪ ಗಟ್ಟಿಯಾಗೋ ಲೆವೆಲಿಗೆ ಬರುತ್ತೆ. ಇಲ್ಲಿ ನಾವು ಎಣ್ಣೆ ಎಷ್ಟು ಪ್ರಮಾಣದಲ್ಲಿ ಹಾಕ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಚೆನ್ನಾಗಿರುತ್ತೆ ಕೇಸರಿಬಾತು. ಎಣ್ಣೆ ತುಪ್ಪ ಜಿಡ್ಡು ತಿನ್ನಲ್ಲ ಅನ್ನೋರು ಹೇಳಿದ್ನಲ್ಲ, ಅದ್ರ ಬದಲಿಗೆ ಅಷ್ಟೇ ಪ್ರಮಾಣದಲ್ಲಿ, ಅಂದರೆ ಎಕ್ಸ್ಟ್ರಾ 1 ಲೋಟ ನೀರನ್ನ ಹಾಕೋಬೇಕು. ಈಗ ನಾನು ಅಂದರೆ 1 ಲೋಟ ರವೆಗೆ ನಾನಿಲ್ಲಿ 4 ಲೋಟ ನೀರನ್ನು ಹಾಕಿದ್ದೀನಿ. ನೀವು 5 ಲೋಟ ನೀರು ಮಿಕ್ಸ್ ಮಾಡ್ಕೊಳ್ಳಿ, ಎಣ್ಣೆ ಬೇಡ ಅಂತ ಹೇಳಿದ್ರೆ. ಎಣ್ಣೆ ಬೇಕು ಅಂತ ಹೇಳಿದ್ರೆ 1 ಲೋಟಕ್ಕೆ 4 ಲೋಟದಷ್ಟು. ಅದು ಪೈನಾಪಲ್ ಕೇಸರಿಬಾತ್ ಆದರೆ. ನಾರ್ಮಲ್ ಕೇಸರಿಬಾತ್ ಆದರೆ ನೀವು 3 ಲೋಟ, 1 ಲೋಟ ರವೆಗೆ 3 ಲೋಟ ನೀರು, 1 ಲೋಟ ಎಣ್ಣೆ. ಇದು ಪೈನಾಪಲ್ ಕೇಸರಿಬಾತ್ ಆಗಿರೋದ್ರಿಂದ 1 ಲೋಟ ರವೆಗೆ 4 ಲೋಟದಷ್ಟು ನೀರನ್ನು ನೀವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಸ್ವಲ್ಪ ತಿರುಗ್ತಾ ಇರಿ, ಅದು ಬೇಯೋವರೆಗೆ. ತಿರುವಿ ಆದಮೇಲೆ ಸಕ್ಕರೆನ ನೀವು ಬೇಕು ಅಂತ ಹೇಳಿದ್ರೆ ನೀರು ಕುದೀತಾ ಇರುತ್ತಲ್ಲ ಆವಾಗಲೇ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಕೊನೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಮೆಥಡಲ್ಲಿ ಮಾಡಿದ್ರೂ ಕೂಡ ಸರಿ ಹೋಗುತ್ತೆ, ಆದರೆ ಮಾಡುವಂತಹ ರೀತಿ ಕರೆಕ್ಟಾಗಿರಬೇಕಷ್ಟೇ. ರವೆನ ಸ್ವಲ್ಪ ಹುರಿದಿರಬೇಕು, ನೀರು ಚೆನ್ನಾಗಿ ಕುದ್ದಿರಬೇಕು, ನೀರಿನ ಪ್ರಮಾಣ ರವೆಗೆ ಈಕ್ವಲ್ ಆಗಿರಬೇಕು. ಹಾಗಿದ್ದಾಗ ಮಾತ್ರ ಕೇಸರಿಬಾತು ಕರೆಕ್ಟ್ ಹದದಲ್ಲಿ ಬರುತ್ತೆ. ಇವಾಗ ನೋಡಿ ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಆದಮೇಲೆ ನೋಡಿ ಈ ಹದಕ್ಕೆ ಬಂದಿದೆ. ಸೊ ಇವಾಗ ಏನು ಮಾಡೋದು, ನಾವು 1 ಲೋಟ ರವೆಗೆ 1 ಲೋಟ ಸಕ್ಕರೆ. ನೀವು ಸ್ವಲ್ಪ ಸ್ವೀಟ್ ಸ್ವಲ್ಪ ಜಾಸ್ತಿ ತಿಂತೀನಿ ಅನ್ನೋರಾದರೆ ಇನ್ನೊಂದು ಅರ್ಧ ಲೋಟ ಎಕ್ಸ್ಟ್ರಾ. ನಮ್ಮ ಮನೆಯಲ್ಲಿ ಸ್ವೀಟ್ ತಿಂತಾರೆ, ಹಾಗಾಗಿ ನಾನು ಇನ್ನೊಂದು ಅರ್ಧ ಲೋಟ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ. ಸೊ 1.5 ಲೋಟದಷ್ಟು ನಾನು ಇಲ್ಲಿ ಸಕ್ಕರೆನ ಹಾಕ್ಕೊಂಡು ಹುರಿದಿಟ್ಕೊಂಡಿದ್ದಂತಹ ಬಾದಾಮಿ ಗೋಡಂಬಿ ದ್ರಾಕ್ಷಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ಲೇಮ್ ಆಫ್ ಆಗಿದೆ, ಸ್ಟವ್ನ ಆಫ್ ಮಾಡಬೇಕು. ಆಫ್ ಮಾಡಿ ಹೀಗೆ ತಿರುಗ್ತಾ ಇರಬೇಕು. ಗಟ್ಟಿಗಿದ್ದಂಥ ಹದ ನೋಡ್ಕೊಳ್ಳಿ, ಸಕ್ಕರೆ ಕರಗ್ತಾ ತೆಳುವಾಗತ್ತೆ. ನೀಟಾಗಿ ಸಕ್ಕರೆ ಮಿಕ್ಸ್ ಆಗೋ ಥರ ತಿರುಗಬೇಕು. ನೀವು ಸಕ್ಕರೆನ ಮೊದಲು ಕೂಡ ಹಾಕ್ಕೋಬೋದು. ನಾವೇನು ನೀರನ್ನು ಹಾಕ್ಕೊಂಡಿದ್ವಿ ಕುದಿಯೋದಕ್ಕೆ ಆವಾಗಲೂ ಕೂಡ ಸಕ್ಕರೆ ಹಾಕ್ಕೋಬೋದು, ಇವಾಗಲೂ ಕೂಡ ಹಾಕ್ಕೋಬೋದು. ಇದು ಕೂಡ ಒನ್ ಆಫ್ ದ ಮೆಥಡ್ ಇದು. ನೋಡಿ ಚೆನ್ನಾಗಿ ತಿರುವಬೇಕು. ತಿರುವಿ ಆದಮೇಲೆ ಏನು ಮಾಡಬೇಕು, ಸ್ವಲ್ಪ ಹೊತ್ತು ಅಂದರೆ 1/4 ಗಂಟೆ ಅಷ್ಟಾದ್ರೂ ಕೂಡ ಅದನ್ನು ಮುಚ್ಚಿ ಇಡಬೇಕು.
ಅದು ಹದ ಸರಿ ಹೋಗಬೇಕು ಅಂತ ಹೇಳಿದ್ರೆ ಅದನ್ನು ಮುಚ್ಚಿ ಇಡಬೇಕು. ನೋಡಿ, ನೀಟಾಗಿ ತಿರುವಿದ್ದಾಗಿದೆ. ಇವಾಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಸೇರಿಸೋದು ಬ್ಯಾಲೆನ್ಸ್ ಇದೆ. ಈಗ ನೋಡಿ, ಈಗ ತಿರುವಿ ಆಯ್ತಲ್ವ, ಇವಾಗ ಫ್ಲೇಮನ್ನು ಆನ್ ಮಾಡ್ಕೊಳ್ಳಿ, ಸ್ಟವ್ ಹಚ್ಕೊಳ್ಳಿ, ಲೋ ಫ್ಲೇಮಲ್ಲಿಡಿ. ಸಾಮಾನ್ಯವಾಗಿ ಏಲಕ್ಕಿನ ಮಾತ್ರ ಅರ್ದು ಹಾಕ್ತಾರೆ. ಏಲಕ್ಕಿ ಜೊತೆಗೆ 2 ಲವಂಗವನ್ನು ಕೂಡ ನೀವು ಪುಡಿ ಮಾಡಿ ಹಾಕಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಏನು ನಾವು ಹೋಟೆಲಲ್ಲಿ ಮದುವೆ ಮನೆಗಳಲ್ಲಿ ತಿಂತೀವಿ ಅದೇ ಥರ ಇರುತ್ತೆ ಟೇಸ್ಟು. 4 ಏಲಕ್ಕಿ, 2 ಲವಂಗವನ್ನು ಕುಟ್ಟಿ ಪುಡಿ ಮಾಡಿ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಕೊನೆಯಲ್ಲಿ ಆ್ಯಡ್ ಮಾಡೋದು, ಎಲ್ಲ ಆದಮೇಲೆ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಫ್ಲೇಮ್ ಲೋನಲ್ಲಿದೆ. ಹಾಗೆ ಎಷ್ಟು ಗಟ್ಟಿ ಇದ್ದಂಥದ್ದು ಎಷ್ಟು ತೆಳುವಾಗಿದೆ. ಸೊ ಇದು ನಾವು ಒಂದು ಅರ್ಧ ಗಂಟೆ ಮುಚ್ಚಿಟ್ಟಾಗ ಮತ್ತೆ ಇದು ಗಟ್ಟಿಯಾಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಗಟ್ಟಿಯಾಗುತ್ತೆ. ನಾವು ತುಪ್ಪ ಬಳಸಿಲ್ಲ, ಎಣ್ಣೆ ಬಳಸಿರೋದ್ರಿಂದ ಅದು ತೀರಾ ಗಟ್ಟಿಯಾಗಲ್ಲ, ಎಣ್ಣೆ ಅಂಶ ಹಾಗೇ ಇರುತ್ತೆ ನಮಗೆ. ಇಲ್ಲಿ ನೋಡಿ, ಒಂದು ಅರ್ಧ ಗಂಟೆ ಮುಚ್ಚಿಡಬೇಕು. ಇಲ್ಲಿ ನೋಡಿ, ನಾನು ಇಲ್ಲಿ ಒಂದು 5 ಲವಂಗನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು 4 ಏಲಕ್ಕಿ ಕಾಳನ್ನು ಕೂಡ ಪುಡಿ ಮಾಡಿ ನೀವು ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ನಾನು ಎಣ್ಣೆ ಫಸ್ಟೇ ಹುರಿಬೇಕಾದ್ರೆ ಹಾಕ್ಕೊಂಡಿದ್ದೆ ಅಲ್ಲ, ರವೆ ಹುರಿಬೇಕಾದ್ರೆ ಎಣ್ಣೆನ ನೀವು ಇವಾಗ ತಿರುಗ್ತಾ ಇರ್ತೀವಿ ಸಕ್ಕರೆ ಹಾಕಿ ಆದಮೇಲೆ, ಆವಾಗಲೂ ಕೂಡ ನಾವೇನು ಲೋಟದಲ್ಲಿ ಎಣ್ಣೆ ಇಟ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡ್ತಾ 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 ತಿರುಗ್ತಾ ಹೋಗಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಕೆಲವರು ತುಂಬ 1/4 ಗಂಟೆ ಮೇಲೆಲ್ಲ ತಿರುಗ್ತಾ ಹೋಗ್ತಾರೆ. ಆವಾಗೇನಾಗುತ್ತೆ, ಅದು ನಾವು ಮಿಠಾಯಿ ಎಲ್ಲ ಮಾಡ್ತೀವಲ್ಲ ಆ ಹದಕ್ಕೆ ಬಂದುಬಿಡುತ್ತೆ ಕೇಸರಿ ಬಾತು. ಡ್ರೈ ಆದಮೇಲೆ ಮಿಠಾಯಿ ಹದಕ್ಕೆ ಆಗುತ್ತೆ. ಹಾಗಾಗಿ ಒಂದು 3-4 ನಿಮಿಷ ತಿರುಗಿದ್ರೆ ಸಾಕು. ಫ್ಲೇಮ್ ಕಡಿಮೆ ಮಾಡಿ ಒಂದು 3-4 ನಿಮಿಷ ತಿರುವಿ 1/4 ಗಂಟೆ ಮುಚ್ಚಿಟ್ರೆ ನಿಮಗೆ ಕೇಸರಿ ಬಾತು ಹದವಾಗಿ ರೆಡಿಯಾಗಿರುತ್ತೆ. ಮಾಡೋದಕ್ಕೆ 10 ನಿಮಿಷ ಸಾಕು, ಅದು ಹದ ಬರೋದಕ್ಕೆ 1/4 ಗಂಟೆ ಅಲ್ಲಿ ನಿಮಗೆ ರೆಡಿ ಆಗುತ್ತೆ.